ನಮಸ್ಕಾರ ರೀಪ್ಪ. ಎಲ್ಲರೂ ಹೆಂಗದಿರಿ? ಉಗಾದಿ ಹಬ್ಬ ಆಚರಿಸಿ ಫುಲ್ ಟಯರ್ಡ್ ಆಗಿರೇನ? ಮತ್ತು ಹೆಂಗಾರ ಇದನ್ನೊಂದು ರೆಸಿಪಿ ಮಾಡ್ಕೊಂಡು ಬಿಡ್ರಲೆ, ನಿಮ್ಮ ದೇಹಕ್ಕೂ ಒಳ್ಳೇದ ಮತ್ತು ಮಕ್ಕಳಿಗೆ ಭಾಳ ಒಳ್ಳೇದ್ರಿಪ್ಪ. ಮಕ್ಕಳು ಊಟ ಮಾಡಂಗಿಲ್ಲ ಅನ್ನಕತ್ತಾರು, ದೇಹದ ರಕ್ತ ಹೆಂಗೆ ಆಗ್ತೈತಿ, ಮಕ್ಳಿಗೆ ಶಕ್ತಿ ಹೆಂಗೆ ಬರ್ತೈತೆ ಅಂತ ವಿಚಾರ ಮಾಡಕತ್ತಿದ್ರಂದ್ರೆ ಇದನ್ನೊಂದು ಪುಡಿ ಮಾಡಿ ದಿನ ಅವರಿಗೆ ತಿನ್ನಿಸಿ ಬಿಡ್ರಿಪ್ಪ. ನಾನು ನನ್ನ ಮಗಳಿಗೆ ಹಂಗೆ ಮಾಡ್ತೇನೆ. ನನ್ನ ಮಗಳು ಎನರ್ಜಿ ಸೀಕ್ರೆಟ್ ಇದೆ ಅಂತ ಹೇಳಿದ್ರು ತಪ್ಪಾಗಂಗಿಲ್ಲ ರೀ. ಡೈಲಿ ಊಟದಾಗ ನೀವು ಮಕ್ಳಿಗೆ ಗೊತ್ತಿಲ್ದಂಗೆ ಕೊಟ್ಟರು ಆಗ್ಬಿಡ್ತೈತಿ. ಕೆಲವೊಂದು ಮಕ್ಳು ಇಷ್ಟಪಡಂಗಿಲ್ಲಲ್ಲೇನು, ಅದಕ್ಕೆ ಹೇಳತ್ತೇನೆ. ಇದು ಯಾವ ರೆಸಿಪಿ ಅಂತ ನೋಡೋಣ್ರಿ. ಅದಕ್ಕಿಂತ ಮೊದಲು ನಿಮ್ಗೆ ನನ್ನ ಚಾನಲ ಝೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ರೀ. ನೀವು ಮಾಡೋ ಎಲ್ಲ ಅಡುಗೆನೂ ನಾನು ನಿಮಗೆ ಎಣ್ಣೆ ಇಲ್ಲದೆ ಹೆಂಗೆ ಮಾಡೋದು ತೋರಿಸ್ತೀನಿ. ಎಣ್ಣೆ ಇಲ್ಲದೆ ಅಡುಗೆ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಸೇರಂಗಿಲ್ಲ ರೀ. ಸ್ಪೆಷಲಿ ಈ ರಿಫೈನ್ಡ್ ಆಯಿಲ್ ಒಳಗೆ ಒಮೆಗಾ-6 ಜಾಸ್ತಿ ಇರೋದ್ರಿಂದ ದೇಹಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಸೇರಿ ಹಾರ್ಟ್ ಅಟ್ಯಾಕು, ಡಯಾಬಿಟಿಕ್ಕು, ಥೈರಾಯ್ಡ್ ಅಂತ ಮಾರಣಾಂತಿಕ ಸ್ಲೋ ಪಾಯ್ಸನ್ ಕಾಯಿಲೆಗಳಿಗೆ ನಾವು ತುತ್ತಾಗ್ತೀವಿ ರೀ. ಅದಕ್ಕೆ ಹೇಳತ್ತೇನೆ ರೀ, ನೀವೇನಾದರೂ ಎಣ್ಣೆ ಅನ್ನೋ ಒಂದು ಅಂಶನ ಬಿಡೋದ್ರಿಂದ ನಿಮ್ಮ ದೇಹದಾಗ ಭಾಳ ಚೇಂಜಸ್ ಆಗ್ತೈತೆ. ಬೇಕಾದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಕತ್ತಿರಲ್ಲೇನು, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಕಡಿ ತನಕ ನೋಡಿರಿ. ಬಿಕಾಸ್ ಇದು ಬರೀ ರೆಸಿಪಿ ವಿಡಿಯೋ ಅಲ್ರಿ, ನಿಮಗೆ ಈಚ್ ಆ್ಯಂಡ್ ಎವ್ರಿ ಇಂಗ್ರೀಡಿಯೆಂಟ್ಸ್ ಬೆನಿಫಿಟ್ಸ್ನು ಡೀಟೇಲಾಗಿ ಹೇಳ್ತೇನೆ ರೀ. ಹಂಗಂದ್ರೆ ಶುರು ಮಾಡೋಣ್ರಲ್ಲ, ಮತ್ತೆ ಯಾಕೆ ತಡ ರೀ, ಬರ್ರಿಪ್ಪ. ಫಸ್ಟಿಗೆ ಏನಾಯಿಲ್ಲ, ನಮ್ಮ ತೋಟದಾಗಿನೂ ಎರಡು ದೊಡ್ಡ ನುಗ್ಗೆ ಸೊಪ್ಪಿನ ಇದನ್ನು ತೊಗೊಂಬಂದೇನಿ. ಅದ್ರ ಜೊತೆ ಒಂದು ಅರ್ಧ ಆಗುವಷ್ಟು ಕರಿಬೇವು ತೊಗೊಂಬಂದೇನಿ. ಸ್ವಚ್ಛಾಗಿ ಒಂದು 4-5 ಸತಿ ತೊಳೆದು ಬಿಸ್ಲಾಗಿ ಹಾಕಿ ಹಿಂಗೆ ಕುರುಮ್ ಆಗುವಂಗೆ ಒಣಗಿಸ್ಕೊಂಡು ಬಂದೇನಿ ರೀಪ್ಪ. ನೀವು ಬೇಕಾದ್ರೆ 2-3 ದಿನಾನು ಇಡ್ಬೋದು, ಬಟ್ ನಾವು ಒಂದೇ ದಿನ ಇಟ್ಟೇನಿ. ಬ್ಯಾಸ್ಗೆ ಬಿಸ್ಲಿಗೆ ನಮ್ಮಂಥ ಮನುಷ್ಯರ ಕರಿಗೆ ಹೋಗ್ಕಾರತ್ತ ಈ ನುಗ್ಗಿ ಸೊಪ್ಪು ಏನಾಕೈತಿ. ಇದಕ್ಕೆ ಮೇನ್ ನಾ ಯೂಸ್ ಮಾಡೋ ಎಲ್ಲ ಇಂಗ್ರೀಡಿಯೆಂಟು ಬ್ಲಡ್ನ ಇನ್ಕ್ರೀಸ್ ಮಾಡಕ್ಕನ ಯೂಸ್ ಮಾಡಿದಂಗೆ. ಇದಕ್ಕೆ ನಾ ಇಲ್ಲಿ ಏನು ಮಾಡತ್ತೇನಿ, 1 ಕಪ್ಪಷ್ಟು ಕಡ್ಲಿಬೇಳೆ ತೊಗೊಳತ್ತೇನೆ ರೀ. ಆ ಕಡ್ಲಿಬೇಳೆನ ಚಂದಂಗೆ ಕೆಂಪಂಗೆ ಘಮ ಬರುವಂಗೆ ಹುರ್ಕೋತನ. ಇದು ಮೇನ್ ನಮಗೆ ಹಾರ್ಟ್ ಹೆಲ್ತಿಗೆ ಭಾರಿ ಇಂಪಾರ್ಟೆಂಟ್ ರೀ. ಮತ್ತು ಮಕ್ಕಳೊಳಗೆ ಯಾವ್ದಾರ ಲಾಂಗ್ ಟೈಮಿಂದ ಯಾವ್ದಾರ ಕಾಯಿಲೆಗಳಿದ್ವು ಅಂದ್ರೆ ಅದನ್ನೂ ಕಡಿಮೆ ಮಾಡ್ತೈತ್ರಿ. ಆಯುರ್ವೇದಿಕ್ದಾಗ ಇದ್ರದ್ದಾದಂಥ ಒಂದು ಪರ್ಟಿಕ್ಯುಲರ್ ಸ್ಥಾನನೂ ಐತ್ರಿ. ಹಿಂಗೆ ನಿಮ್ಮ ಮೂಗಿಗೆ ಇದು ಘಮ್ ಅಂತ ಹೇಳಿ ಬಂದು ಭಾಳ ಹೊತ್ತಿಸ್ಕೊಳಕ್ಕೆ ಹೋಗ್ಬೇಡ್ರೆ, ಬರೀ ಕೆಂಪಗಾಗಬೇಕು, ಘಮ್ ಅಂತ ಅನ್ಬೇಕು. ನಿಮ್ಗೆ ಗೊತ್ತಾಗ್ತೈತೆ ಅದು ವಾಸನೆ. ಹಂಗೆ ಮಾಗು ಮಟ್ಟ ಹುರ್ಕೊಂಡು ಇದನ್ನು ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ರಿ. ಇದು ತಣ್ಣಗಾಗ್ಬೇಕು. ಸೇಮ್ ಕ್ವಾಂಟಿಟಿದ ಬ್ಲ್ಯಾಕ್ ಉರ್ಗದಲ್ಲಿ ತೊಗೊಂಡೇನು ನೋಡ್ರಿ. ಇದ್ರಾಗ ಪ್ರೋಟೀನ, ಫೈಬರ, ಕಬ್ಬಿನ ಮತ್ತು ಮೆಗ್ನೀಷಿಯಮ್, ಕ್ಯಾಲ್ಸಿಯಮು ಭಾಳ ಮಸ್ತ್ ಇರ್ತೈತ್ರಿ. ಇದು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಭಾರಿ ಇಂಪಾರ್ಟೆಂಟ್ ರೀ. ಸ್ಪೆಷಲಿ ಇದನ್ನು ಬಾಣಂತಿಯರಿಗೆ ಕೊಡೋದ ನಾ ಕೇಳೇನಿ, ಇವನ್ ನಾನು ತಿಂದೇನಿ. ಮಕ್ಕಳಿಗೆ ಕೊಡೋದು ಅಷ್ಟ ಇಂಪಾರ್ಟೆಂಟ್ ರೀ. ಅಷ್ಟ ಅಲ್ದ ಇದು ಯವ್ವನೂ ನಮಗೆ ಕೊಡ್ತೈತ್ರಿ. ಚರ್ಮ ಎಲ್ಲಾರು ಸುಕ್ಕಗಟ್ತಿತ್ತಂದ್ರೆ ಅದನ್ನೂ ಕಡಿಮೆ ಮಾಡ್ತೈತಿ. ಮತ್ತು ನಮಗೆ ಇನ್ಸ್ಟಂಟ್ ಎನರ್ಜಿನೂ ಕೊಡ್ತೈತಿ. ಡೈಜೆಷನಿಗೂ ಭಾಳ ಬೆಸ್ಟ್. ಅಷ್ಟ ಅಲ್ದನ ಆರೋಗ್ಯಕ್ಕಂತೂ A1 ಬಿಡ್ರಿ. ಇದ್ರದ್ದು ಇನ್ನೊಂದು ಮಾತಿಲ್ಲ. ಮತ್ತು ಇದಕ್ಕೆ ನಾ ಏನು ಮಾಡತ್ತೇನಂದ್ರೆ, ಸುಮ್ಮನೆ ಇಷ್ಟ ಕೊಟ್ಟರೆ ಮಕ್ಕಳು ತಿಂದು ಬಿಡ್ತಾವನಿಲ್ಲ. ಇದ್ರ ರುಚಿನೂ ಅಷ್ಟೇ ಇಂಪಾರ್ಟೆಂಟ. ಯಾಕಂದ್ರೆ ಆರೋಗ್ಯಕರವಾಗೈತಿ. ಮಕ್ಕಳಿಗೆ ಹೋಗ್ಬೇಕಪ್ಪ ಅಂದ್ರೆ ಟೇಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾ ಇಲ್ಲಿ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನ ತೋರ್ಸಾತೀನಿ. ಸ್ವಲ್ಪ ಇದಕ್ಕೆ ಏನು ಮಾಡ್ರಿ ಅಂದ್ರೆ ಮೆಂತ್ಯನೂ ಹಾಕೋರಿ. ಮೆಂತ್ಯನೂ ಭಾಳ ಬೆನಿಫಿಟ್. ಮತ್ತು ನಾ ಇಲ್ಲಿ ಏನು ಮಾಡತ್ತೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳತ್ತೀನಿ. ಬಿಕಾಸ್ ಮಕ್ಕಳಿಗೆ ಖಾರ ಅನ್ನಿಸ್ಬಾರ್ದು, ಅದಕ್ಕೋಸ್ಕರನ. ಬ್ಯಾಡಗಿ ಮೆಣಸಿನ್ಕಾಯಿ ಏನಂದ್ರೆ ಕಲರ್ ಚೇಂಜ್ ಆಗಬಾರ್ದು. ಬಟ್ ಏನಪ್ಪ ಅಂತಂದ್ರೆ ಅದು ಫುಲ್ ಚೆನ್ನಾಗಿ ನೀವು ಹುರ್ಕೋಬೇಕು. ಇದಾದ್ಮೇಲೆ ಇಲ್ಲಿ ಏನು ಮಾಡತ್ತೇನಂದ್ರೆ ಮೇನ್ ನಮ್ಮ ಬೆಳ್ಳುಳ್ಳಿ ಅವ್ರನ್ನ ಯೂಸ್ ಮಾಡತ್ತೇನೆ. ಬಿಕಾಸ್ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತೈತಿ. ದೇಹದಾಗಿಂದ ಎಲ್ಲ ವಿಷ ಅಂಶ ಹೊರಗೆ ಹೋಗ್ತೈತಿ. ಡೈಜೆಷನಿಗೆ ಹೆಲ್ಪ್ ಮಾಡ್ತೈತಿ, ಕಾನ್ಸ್ಟಿಪೇಷನಿಗೆ ಹೆಲ್ಪ್ ಮಾಡ್ತೈತಿ. 1-2 ಸಾವಿರಾರು ರೋಗಗಳನ್ನು ಕಡಿಮೆ ಮಾಡುವಂಥ ಶಕ್ತಿ ಈ ಬೆಳ್ಳುಳ್ಳಿಗೆ ಐತಿ. ನೀವು ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊರಿ, ನೋ ಪ್ರಾಬ್ಲಮ್. ಇದನ್ನು ಜಾಸ್ತಿನೂ ಹುರ್ಕೋಬಾರ್ದು, ಹಂಗಂಥೇಳಿ ಇದು ಹಸಿನೂ ಇರಬಾರ್ದು. ಸೊ ಮೀಡಿಯಮ್ ನೋಡಿ ಇದನ್ನು ನಾವು ಹುರ್ಕೋಬೇಕು. ಆಲ್ರೆಡಿ ಬಿಸಿಲಾಗೆ ನೀ ನುಗ್ಗಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಇದನ್ನು ಮಾಡ್ಕೊಂಡು ಬಂದಿರ್ತಲ್ಲ, ಅವ್ರನ್ನೂ ಬಿಸಿ ಮಾಡ್ಕೊಳ್ಳೋಣ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ನೀರಿನ ಅಂಶ ಅದ್ರಾಗ ಇರ್ತೈತೆ ರೀ. ಇದರಿಂದ ಏನಾಗ್ತೈತೆ ಅಂದ್ರೆ ಭಾಳ ದಿನ ಈ ಚಟ್ನಿ ಪುಡಿ ಉಳಿಯಂಗಿಲ್ಲ. ಅದಕ್ಕೋಸ್ಕರ ಇದನ್ನು ಚಂದಂಗಿ ಹುರ್ಕೋಬೇಕು. ಹೆಂಗಂದ್ರೆ ಕುರುಮ್ ಆಗ್ಬೇಕು. ಅದು ಕೈಯಾಗ ಹಿಡಿದ್ರೆ ಅದು ಪುಡಿ ಆಗ್ತಿರ್ಬೇಕು ನೋಡ್ರಿ. ಹಂಗೆ ಅದನ್ನು ನಾವು ಚಂದಂಗೆ ಹುರ್ಕೋಬೇಕು. ಇನ್ನು ಈ ನುಗ್ಗಿ ಸೊಪ್ಪಿನ ಬೆನಿಫಿಟ್ಸ್ ಕೇಳಾಕತ್ರ ತಲೆನ ತಿರುಗ್ತೈತೆ. ಆ ಪರಿ ಬೆನಿಫಿಟ್ಸ್ ಐತಿ. ಮೇನ್ ಇದು ಆ್ಯಂಟಿ ಆಕ್ಸಿಡೆಂಟ್ ಇದ್ರಾಗ ಜಾಸ್ತಿ ಐತಿ. ವಿಟಮಿನ್ ಸಿ, ಜಿಂಕ್ ಜಾಸ್ತಿ ಇರೋದ್ರಿಂದ ಕ್ಯಾನ್ಸರ್ ಅಂತ ಕಾಯಿಲೆಗಳಿಗೆ ಇದನ್ನು ಯೂಸ್ ಮಾಡ್ತಾರೆ. ಇದರೊಳಗಿರುವಂಥ ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಡೋ ಶಕ್ತಿ, DNA ಏನಾದರೂ ನಶಿಸಿ ಹೋಗತ್ತಿತ್ತಂದ್ರೆ ಅದನ್ನು ರೀಜನ್ರೇಟ್ ಮಾಡೋ ಕೆಪಾಸಿಟಿನೂ ಇದಕ್ಕೆ ಐತ್ರಿ.
ಅಷ್ಟೇ ಅಲ್ದೇ ಇದ್ರಾಗ ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟಿನ್ ಜಾಸ್ತಿ ಇರೋದ್ರಿಂದ ಕಣ್ಣಿನ ರೋಗಕ್ಕಿದು ಭಾರಿ ಇಂಪಾರ್ಟೆಂಟ್. ಹಿಂಗೆಲ್ಲನೂ ತಣ್ಣಗಾದ್ಮೇಲೆ ಒಂದೊಂದನ್ನು ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು ಸಣ್ಣಂಗೆ ಪುಡಿ ಮಾಡ್ಕೋಬೇಕು. ಈ ಸ್ಪೆಷಲಿ ಈ ಬ್ಲ್ಯಾಕ್ ಉರುಗ್ದಾಲ ಮತ್ತು ಈ ಚೆನ್ನ ದಾಲ್ ಏನೈತಲ್ಲ ಪಟ ಪುಡಿ ಆಗಂಗಿಲ್ಲ. ಒಂದು 5-6 ಸತಿ ಹಾಕ್ಕೊಂಡು ಎಷ್ಟು ನುಣ್ಣಗಾಗ್ತೈತಲ್ಲ ಅಷ್ಟು ನುಣ್ಣಗೆ ಕೈಯಾಗ ಪೌಡ್ರ್ ಹಿಡ್ದಂಗೆ ಆಗಬೇಕು, ಅಷ್ಟು ನುಣ್ಣಗೆ ಮಾಡ್ಕೋಬೇಕು. ಒಂದೊಂದನ್ನು ಹಾಕೋರಿ, ಎಲ್ಲ ಒಂದೇ ಸತಿ ಹಾಕ್ಕೊಂಬಿಟ್ರಪ್ಪ ಅಂತಂದ್ರೆ ಒಟ್ಟು ನುಣ್ಣಗಾಗೋದಿಲ್ಲ ಅದು. ಮತ್ತು ಅಷ್ಟೇ ಅಲ್ದೇ ಒಂದು ಸಂಶೋಧನೆ ಪ್ರಕಾರ ಏನು ಹೇಳ್ಯಾರಂತಂದ್ರೆ ಯಾರಿಗೆಲ್ಲ ದೃಷ್ಟಿ ದೋಷ ಇರ್ತೈತಿ, ಸ್ಪೆಷಲಿ ಡಯಾಬಿಟಿಕ್ಕಿಂದ ಗ್ಲುಕೋಮಾ ಅನ್ನೋ ಕಂಡೀಷನಿಗೆ ಏನು ರೀಚ್ ಆಗಿರ್ತಾರಲ್ಲ ಅದನ್ನು ಇದು ತಡೆಗಟ್ತೈತಿ. ಬಿಕಾಸ್ ಅಷ್ಟು ಇದ್ರೊಳಗೆ ಇದನ್ನೈತಿ. ಇನ್ನು ಇದ್ರೊಳಗೆ 100 ಗ್ರಾಮ್ ನುಗ್ಗೆ ಸೊಪ್ಪಿನಾಗ 70 ಮಿಲಿಗ್ರಾಮ್ ಅಷ್ಟು ಲುಟೇನ್ ಅಂಶ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ಭಾರಿ ಇಂಪಾರ್ಟೆಂಟ್ ರೀಪಾ ಇದೆ. ಯಾರಿಗೆಲ್ಲ ಡಯಾಬಿಟಿಕ್ ಇರ್ತೈತಿ ಅವ್ರಿಗಂತೂ ಇದು ಹೇಳಿ ಮಾಡಿಸಿದಂಗೆ. ಬಿಕಾಸ್ 2002 ನಡೆದಂಥ ಒಂದು ಸರ್ವೆ ಒಳಗೆ ಜನರಲ್ ಆಫ್ ಡಯಾಬಿಟಿಸಿಂದ ಒಂದು ಪ್ರಕಟ ಆಗೈತಿ. ಏನಪ್ಪ ಅಂದ್ರೆ ಮಧುಮೇಹ ಯಾರಿಗೈತಿ ಅವರು ನುಗ್ಗೆ ಸೊಪ್ಪನ್ನು ತಿನ್ನಬೇಕು. ಅಷ್ಟಲ್ದೆ ಇದು ರಕ್ತದ ಒತ್ತಡನೂ ಕಡಿಮೆ ಮಾಡ್ತೈತ್ರಿ, ರಕ್ತನಾಳಗಳ ಹಿಗ್ಗುವಿಕೆಗೆ ಇದು ಹೆಲ್ಪ್ ಮಾಡಿ, ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡಿ, ಹೃದಯ ರೋಗಕ್ಕೆ ಭಾಳ ಇಂಪಾರ್ಟೆಂಟ್. ಇದ್ರದ್ದು ಡೀಟೇಲ್ಡ್ ಬೆನಿಫಿಟ್ಸ್ನ ನಾ ಡಿಸ್ಕ್ರಿಪ್ಷನ್ದಾಗ ಕೊಟ್ಟೇನಿ, ಒಂದ್ಸತಿ ಚೆಕ್ ಮಾಡ್ಕೋರಿ. ಐ ಹೋಪ್ ನಿಮಗೆ ಈ ರೆಸಿಪಿ ಪ್ಲಸ್ ಇಂಗ್ರೀಡಿಯೆಂಟ್ ಬೆನಿಫಿಟ್ಸ್ ಭಾಳ ಯೂಸ್ಫುಲ್ ಆಯ್ತು ಅಂತ ಅನ್ಕೊತೀನಿ. ಏನು ಅನ್ನೋದು ಕಮೆಂಟ್ದಾಗ ತಿಳಿಸ್ರಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.